ಪ್ರಕಾರ ನಾಯಕತ್ವ ಬದಲಾವಣೆ ಇಲ್ಲ. ನಾನು ಅದನ್ನೇನು ಹೇಳಲ್ಲ, ಅದು ಹೈಕಮಾಂಡ್ ಬಿಟ್ಟಿದ್ದು. ಇದೆಯೋ ಇಲ್ವೋ ಅದು ತೀರ್ಮಾನ ಮಾಡೋದು ಹೈಕಮಾಂಡ್. ಸ್ವತಃ ಮುಖ್ಯಮಂತ್ರಿಗಳೇ ಹೈಕಮಾಂಡ್ ಏನ್ ಹೇಳ್ತದ್ ನಾನು ಕೇಳ್ತೀನಿ ಅಂದ್ರೆ, ನೀವ್ ಯಾಕೆ ಪದೇ ಪದೇ ಜನನ ಇಲ್ಲಿ ಬಂದರ್ನೆಲ್ಲ ಕುಕ್ಕಿ 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 ಕೇಳ್ತೀರಿ? ಬಿಟ್ಬಿಡಿ, ಅವರೇ ಹೇಳ್ಯಾರಲ್ಲ. ಹೌದು, ಸಚಿವಾಕಾಂಕ್ಷಿನೂ ಆಗಿದ್ದೀನಿ. ಸಚಿವರು ನಾನು ಕೊಡ್ತೀನಿ ಅಂತ ಹೇಳಿದರೆ ಆಗಣ. ಸಚಿವರು ಯಾವಾಗ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು. ನಾನ್ ಮಾಡಕ್ಕಾಗ್ತಾ? ನನಗೆ ನಿರೀಕ್ಷೆ ನನಗೆ ಗೊತ್ತಿಲ್ಲ. ನಾನು ನಾಳೆ ಬರೆದಾಗ ನಮ್ಮ ಯಾವತ್ತು ನಮ್ಮ ತೀಗದಲ್ಲಿ ಗೆರಿ ಬರಿ ಇರುತ್ತೆ ಅವತ್ತಾಗದು ಅಷ್ಟೇ. ಅಲ್ಲಿ ಮಂತ್ರಿಯಿಂದ ಹೋಗಿ ಸುಮ್ಮನೆ ಕೂತ್ಕೊಳಕ್ಕಾಗತ್ತಾ? ಆಗಲ್ಲ. ಗೆರೆ ಬರೆದಿದ್ರೆ ಅಲ್ಲಿಗೆ ಹೋಗಿ ಕೂರ್ಸುತ್ತೆ. ಇಲ್ಲ ಅಂದ್ರೆ ಇನ್ನೇ ನಮ್ಮ ಜೀವನದಲ್ಲಿ ನಾವು ಪಡೆದದ್ದೇ ಇದು ಅಂತ ಇರೋದಪ್ಪ. ಅದಕ್ಕೆ ಏನ್ ಮಾಡಕ್ಕಾಗುತ್ತೆ? ಹೌದು, ಹಳ್ಳಿಗೂ ಪಾದಯಾತ್ರೆ ಮಾಡ್ತೀವಿ. ಕೇಂದ್ರ ಸರ್ಕಾರ ಈ ಧೋರಣೆ ಏನ್ ತಗೊಂಡಿದೆ, ಈ ರಾಜ್ಯ ಸರ್ಕಾರಗಳ ಮೇಲೆ ಏನು ಗದಾಪ್ರಹಾರ ಮಾಡ್ತಾ ಇದೆ, ರಾಜ್ಯ ಸರ್ಕಾರಗಳನ್ನ ಹಣಕಾಸಿನ ಇಕ್ಕಟ್ಟಿನಲ್ಲಿ ಏನ್ ಸಿಗಿಸ್ತಾ ಇದೆ, ಇದನ್ನ ಬಿಚ್ಚಿ ಬಿಚ್ಚಿ ಹೇಳ್ತೀವಿ. ಮನಮೋಹನ್ ಸಿಂಗ್ ರವರು ಅವತ್ತಿನ ದಿವಸ ಗ್ರಾಮ ಸ್ವರಾಜ್ಯ ಮಾಡಬೇಕು ಅಂತ ಹೇಳಿ ನರೇಗಾನ ತಂದು ಅಷ್ಟೊಂದು ಇದನ್ನ ಗ್ರಾಮ ಸ್ವರಾಜ್ಯನ ಮಾಡ್ತೀನಿ ಅಂತಕ್ಕಂಥ ದೃಷ್ಟಿಯಿಂದ ಸಾವಿರಾರು ಕೋಟಿ ಹಣವನ್ನ ಗ್ರಾಮೀಣ ಪ್ರದೇಶಕ್ಕೆ ಹರಿಸಿದ್ರು. ಗ್ರಾಮೀಣ ಪ್ರದೇಶಕ್ಕೆ ಹರಿಸಿ ಇವತ್ತು ಗ್ರಾಮ ಸ್ವರಾಜ್ಯ ಆಯಿತು. ಒಂದು ಕಾಂಪೌಂಡ್ ಇರ್ಬೋದು, ಒಂದು ಆಟದ ಮೈದಾನ ಇರ್ಬೋದು, ಬದ ಮತ್ತೆ ಅವನ ಜಮೀನನ್ನು ಮಟ್ಟ ಮಾಡ್ಕೊಳ್ಳೋದಿರ್ಬೋದು, ಕೊಳವೆಗಳನ್ನ ತೋಡೋದಿರ್ಬೋದು, ಎಲ್ಲವನ್ನ ಮಾಡ್ಕೊತಾ ಇದ್ರು. ಅದಕ್ಕೆಲ್ಲ ನೀವೀಗ ಚಪ್ರಿ ಎಳ್ದಿದ್ದೀರಲ್ಲ, ನಿಮ್ದು. ಅವ್ರು ಪೂರಾ 100% ಅವರೇ ಕೊಡ್ತಾ ಇದ್ರು. ನೀವ್ ಯಾಕೆ 40% ಕೇಂದ್ರ ರಾಜ್ಯದಿಂದ ಕೇಳ್ತಾ ಇದ್ರಿ? ನಿಮ್ಮ ಹತ್ರ ದುಡ್ಡಿಲ್ವಾ? ಸಾಲ ಜಾಸ್ತಿ ಆತಾ? ಹಣಕಾಸಿನ ಮುಗ್ಗಟ್ಟು ಜಾಸ್ತಿ ಆಯ್ತಾ ನಿಮ್ಗೆ? ಈ ಭ್ರಷ್ಟಾಚಾರ ಇದ್ರೆ ಬಲಿ ಹಾಕಿ, ಭ್ರಷ್ಟಾಚಾರ ಇದ್ರೆ ಬಲಿ ಹಾಕಿ, ಬೇಡ ಅಂತ ಹೇಳ್ತೀವಿ ನಾವು. ಅದನ್ನು ಸರಿಪಡಿಸಿ ಮಾಡ್ಲೇಳು. ಯಾವ್ದು ಬಳ್ಳಾರಿ ಟು ಬೆಂಗಳೂರಿನಾರ ಮಾಡ್ಲಿ, ಬೆಂಗಳೂರು ಟು ಹೈದರಾಬಾದ್ನಾರ ಮಾಡ್ಲಿ, ಮಾಡ್ಕೊಳ್ಳಿ. ಅವ್ರವ್ರ ಇಷ್ಟ. ಅದು ಅಲ್ಲಿ ಏನ್ ನಡೆದಿದೆ, ಬಳ್ಳಾರಿ ಟು ಬೆಂಗಳೂರು ಹಿಡಿಯಕ್ಕೆ ಏನ್ ನಡೆದಿದೆ ಅಲ್ಲಿ? ಒಂದು ಮಹಾನ್ ವಾಲ್ಮೀಕಿ ಅವರ ಭಾವಚಿತ್ರನ ಕಟ್ಟೋದಕ್ಕೋಸ್ಕರ ನಡೆದಂತ ಒಂದು ಸಣ್ಣ ಗಲಾಟೆ ಅದು. ಅದನ್ನ ನೀವು ರಾಜಕೀಯವಾಗಿ ತಿರ್ಸ್ಕೊಂಡು, ಹಂಗಂದ್ರೆ ವಾಲ್ಮೀಕಿ ಅವರ ಕಟ್ಟಿದ್ದನ್ನ ಏನು ಕಟ್ಟಿ ತಕ್ಕಳಪ್ಪ, ಅಲ್ಲಿ ನನಗೆ ಬೇಡ, ನನಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದ್ರೆ ಮುಗ್ದೋಯ್ತು. ಈಗ ನಮ್ಮನ್ನ ತಗೋ ತಂದು ಕಟ್ತಾರಪ್ಪ ಬೇರೆ ಪಕ್ಷದವ್ರು, ಅದಕ್ಕೆ ನಾವು ಗಲಾಟೆ ಮಾಡಕ್ಕಾಗತ್ತಾ? ಅದಕ್ಕೆ ಪಾದಯಾತ್ರೆ ಮಾಡ್ಬೇಕಾ? ಎಲ್ಲ ಕಾರ್ಯಕರ್ತ ಯಾಕೆ ಸತ್ತೋದ? ಇವ್ರು ಬಂದು ಅದನ್ನ ಹೊರದು ಹಾಕಿರು, ಆಮೇಲೆ ಗಲಾಟೆ ಮಾಡಿರು, ಅದರಿಂದ ಫೈರಿಂಗ್ ಆಯ್ತು. ಯಾರು ಮಾಡಿದಾರು? ಯಾಕೆ ಬಾವುಟ ಕಟ್ಟಿದ್ರು? ಇವ್ರ ಮನೆ ಮುಂದೆ ಒಂದು ಸ್ಟೇಜ್ ಕಟ್ಟಿದ್ರು. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರನ್ನ ಬಲಿ ಕೊಡ್ತಕ್ಕಂತ ಪಕ್ಷ ಅಂತ. ಯಾರು? ಕಾಂಗ್ರೆಸ್ ಪಕ್ಷ ಇಲ್ಲ, ಅವ್ರು ಎಲ್ಲಾರನ್ನು ಉದ್ಧಾರ ಮಾಡಿರ್ಬೋದು. ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಅವ್ರದೇ ಇದು. ಎಲ್ಲರೂ ಅವರಿಂದಲೇ ಬೆಳೆದಿರೋದು, ಅವರಿಂದಲೇ ಬೆಳ್ಕೊಂಡಿರೋದು. ಬೆಳೀಲಿ ಬಿಡಿ, ನಾವೇನು ಅದಕ್ಕೆ ಅವರ ವೈಯಕ್ತಿಕವಾದ ಹೇಳಿಕೆಗಳನ್ನೆಲ್ಲ ನಾವು ಟೀಕೆ ಮಾಡೋದಿಲ್ಲ. ಅದು ಅವರ ಅಭಿಪ್ರಾಯ. ಬರ್ಲಿ, ಸಂತೋಷ, ಸ್ವಾಗತ ಮಾಡೋಣ. ಬರ್ಲಿ, ಈಗಾಗಲೇ ಮಾಡಿ ಹೋಗ್ಯಾರೆ, ಮತ್ ಬರ್ತೀವಿ ಅಂದ್ರೆ ಬರ್ಲಿ. ಬರ್ಲಿ ಹೇಳು. ರೇವಣ್ಣರು ನಾನೇ ಹೇಳಿದ್ನಲ್ಲ, ಬಂದ್ ನಿಂತ್ಕೊಂಡ್ಬಿಡಪ್ಪ. ಬಹಿರಂಗ ಆಹ್ವಾನ ಕೊಟ್ಟಿದ್ದೀನಲ್ಲ, ಬಂದ್ ನಿಲ್ಲಿ. ಅದೇನು ಪ್ರಜಾಪ್ರಭುತ್ವ, ಯಾರನ್ನ ಬರಬೇಡ ಬರಬೇಕು ಅನ್ನೋ ಇದಲ್ಲ, ಇಚ್ಛಾಶಕ್ತಿ ಅಲ್ಲ. ಬರ್ಲಿ. ಅಲ್ಲ, ಅವರು ಬರ್ತೀನಿ ಅಂತ ಅಂದ್ರೆ ಸವಾಲಕ್ಕಲ್ಲ. ಇವರೆಲ್ಲ ಬರ್ತಾರೆ ಅಂದ್ರು. ಪೇಪರ್ನಲ್ಲಿ ಹಿಂಗೆ ಕೇಳಿರು. ನಾನು ಭಾಷಣದಲ್ಲಿ ಹೇಳಿದ್ದೀನಿ, ಬಲ್ರಪ್ಪ, ಕರ್ಕೊಂಬಲ್ರಪ್ಪ ಅಂತ ಹೇಳಿದ್ದೀನಿ. ಬರ್ಲಿ. ಯಾರು? ಅವ್ರು ಯಾವ ಲೀಸಲ್ಲಿ ಇದ್ರಂತೆ? 2 ಸರಿ ಆಗಿದ್ರಲ್ಲ. ಯಾವ ಲೀಸಲ್ಲಿ ಇದ್ರು ಕೇಳಿ. ಅವ್ರು ಯಾವ ಲೀಸಲ್ಲಿ ಆಗಿದ್ರು ಕೇಳ್ರಿ. ಇವ್ರಿಗೆ ಹೇಳೋರು ಅವ್ರು ಯಾವ ಲೀಸಲ್ಲಿ ಆಗಿದ್ರು ಕೇಳಿ. 2 ಸಾರಿ ಮುಖ್ಯಮಂತ್ರಿ. ಎಲ್ಲ ಸ್ವಂತ ಅವೆಲ್ಲ ಟೀಕೆ ಮಾಡೋದಕ್ಕೆ ಅಷ್ಟೇನೆ. ಅವರು ಲೀಸ್ ಇಡಲ್ಲ ಇದ್ದದ್ದು. 2 ಸಾರಿ ಮುಖ್ಯಮಂತ್ರಿ ಏನು ಸ್ವತಃ 113 ತಗೊಂಡು ಬಂದಿದ್ರು ವಿಧಾನಸಭೆಗೆ. ಇವ್ರು 136 ತಗೊಂಡ್ಬಂದಾರೆ.
ಅವ್ರು 113 ಅಲ್ಲ 40 42 ತಗೊಂಡು 60 ಅವರು ಲೀಸ್ಡ್ ಬೇಸಿಸ್ ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಧಕ್ಕೆ ಇಳಿದೋದ್ರಪ್ಪ. ಯಾಕೆ ಸುಮ್ಮನೆ ಟೀಕೆ ಮಾಡೋದು ಒಳ್ಳೇದಲ್ಲ. ಅವರ ಘನತೆ ಗೌರವಕ್ಕೂ ಅವರು ನಾವು ನಡ್ಕೋಬೇಕು, ಎಲ್ಲರೂ ನಡ್ಕೋಬೇಕು. ಬರೀ ಟೀಕೆನೆ ಆಗೋದು ಬೇಡ, ಟೀಕೆ ಆಗೋದು ಒಳ್ಳೇದಲ್ಲ. ನಿಮ್ ಪ್ರಕಾರ ನಾಯಕತ್ವ ಬದಲಾವಣೆ ಇಲ್ಲ? ನಾನು ಅದನ್ನೇನು ಹೇಳಲ್ಲ, ಅದು ಹೈಕಮಾಂಡ್ ಬಿಟ್ಟಿದ್ದು. ಇದೆಯೋ ಇಲ್ವೋ ಅದು ತೀರ್ಮಾನ ಮಾಡೋದು ಹೈಕಮಾಂಡ್. ಸ್ವತಃ ಮುಖ್ಯಮಂತ್ರಿಗಳೇ ಹೈಕಮಾಂಡ್ ಏನ್ ಹೇಳ್ತದ ನಾನು ಕೇಳ್ತೀನಿ ಅಂದ್ರೆ, ನೀವ್ ಯಾಕೆ ಪದೇ ಪದೇ ಜನನ ಇಲ್ಲಿ ಬಂದರ್ನೆಲ್ಲ ಕುಕ್ಕಿ 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 ಕೇಳ್ತೀರಿ? ಬಿಟ್ಬಿಡಿ, ಅವರೇ ಹೇಳ್ಯಾರಲ್ಲ. ಹೌದು, ಸಚಿವಾಕಾಂಕ್ಷಿನೂ ಆಗಿದ್ದೀನಿ. ಸಚಿವರು ನಾನು ಕೊಡ್ತೀನಿ ಅಂತ ಹೇಳಿದರೆ ಆಗಣ. ಸಚಿವರು ಯಾವಾಗ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು, ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ಬೇಕು. ನಾನ್ ಮಾಡಕ್ಕಾಗ್ತಾ? ನನಗೆ ನಿರೀಕ್ಷೆ ನನಗೆ ಗೊತ್ತಿಲ್ಲ. ನಾನು ನಾಳೆ ಬರೆದಾಗ ನಮ್ಮ ಯಾವತ್ತು ನಮ್ಮ ತೀಗದಲ್ಲಿ ಗೆರಿ ಬರಿ ಇರುತ್ತೆ ಅವತ್ತಾಗದು ಅಷ್ಟೇ. ಅಲ್ಲಿ ಮಂತ್ರಿಯಿಂದ ಹೋಗಿ ಸುಮ್ಮನೆ ಕೂತ್ಕೊಳಕ್ಕಾಗತ್ತಾ? ಆಗಲ್ಲ. ಗೆರೆ ಬರ್ದಿದ್ರೆ ಅಲ್ಲಿಗೆ ಹೋಗಿ ಕೂರ್ಸುತ್ತೆ. ಇಲ್ಲ ಅಂದ್ರೆ ಇನ್ನೇ ನಮ್ಮ ಜೀವನದಲ್ಲಿ ನಾವು ಪಡೆದದ್ದೇ ಇದು ಅಂತ ಇರೋದಪ್ಪ. ಅದಕ್ಕೆ ಏನ್ ಮಾಡಕ್ಕಾಗುತ್ತೆ? ಈಗ ನರೇಗಾದ ಏನಾದ್ರು ಪಾದಯಾತ್ರೆಗಳು ನಿಮ್ಮ ಹಳ್ಳಿ ಹೌದು, ಹಳ್ಳಿಹಳ್ಳಿಲೂ ಪಾದಯಾತ್ರೆ ಮಾಡ್ತೀವಿ. ಕೇಂದ್ರ ಸರ್ಕಾರ ಈ ಧೋರಣೆ ಏನ್ ತಗೊಂಡಿದೆ, ಈ ರಾಜ್ಯ ಸರ್ಕಾರಗಳ ಮೇಲೆ ಏನು ಗದಾಪ್ರಹಾರ ಮಾಡ್ತಾ ಇದೆ, ರಾಜ್ಯ ಸರ್ಕಾರಗಳನ್ನ ಹಣಕಾಸಿನ ಇಕ್ಕಟ್ಟಿನಲ್ಲಿ ಏನ್ ಸಿಗಿಸ್ತಾ ಇದೆ, ಇದನ್ನ ಬಿಚ್ಚಿ ಬಿಚ್ಚಿ ಹೇಳ್ತೀವಿ. ಮನಮೋಹನ್ ಸಿಂಗ್ ರವರು ಅವತ್ತಿನ ದಿವಸ ಗ್ರಾಮ ಸ್ವರಾಜ್ಯ ಮಾಡಬೇಕು ಅಂತ ಹೇಳಿ ನರೇಗಾನ ತಂದು ಅಷ್ಟೊಂದು ಇದನ್ನ ಗ್ರಾಮ ಸ್ವರಾಜ್ಯನ ಮಾಡ್ತೀನಿ ಅಂತಕ್ಕಂಥ ದೃಷ್ಟಿಯಿಂದ ಸಾವಿರಾರು ಕೋಟಿ ಹಣವನ್ನ ಗ್ರಾಮೀಣ ಪ್ರದೇಶಕ್ಕೆ ಹರಿಸಿದ್ರು. ಗ್ರಾಮೀಣ ಪ್ರದೇಶಕ್ಕೆ ಹರಿಸಿ ಇವತ್ತು ಗ್ರಾಮ ಸ್ವರಾಜ್ಯ ಆಯ್ತು. ಒಂದು ಕಾಂಪೌಂಡ್ ಇರ್ಬೋದು, ಒಂದು ಆಟದ ಮೈದಾನ ಇರ್ಬೋದು, ಬದ ಮತ್ತೆ ಅವನ ಜಮೀನನ್ನು ಮಟ್ಟ ಮಾಡ್ಕೊಳ್ಳೋದಿರ್ಬೋದು, ಕೊಳವೆಗಳನ್ನ ತೋಡೋದಿರ್ಬೋದು, ಎಲ್ಲವನ್ನ ಮಾಡ್ಕೊತಾ ಇದ್ರು. ಅದಕ್ಕೆಲ್ಲ ನೀವೀಗ ಚಪ್ರಿ ಎಳ್ದಿದ್ದೀರಲ್ಲ, ನಿಮ್ದು. ಅವ್ರು ಪೂರಾ 100% ಅವರೇ ಕೊಡ್ತಾ ಇದ್ರು. ನೀವ್ ಯಾಕೆ 40% ಕೇಂದ್ರ ರಾಜ್ಯದಿಂದ ಕೇಳ್ತಾ ಇದ್ರಿ? ನಿಮ್ಮ ಹತ್ರ ದುಡ್ಡಿಲ್ವಾ? ಸಾಲ ಜಾಸ್ತಿ ಆತಾ? ಹಣಕಾಸಿನ ಮುಗ್ಗಟ್ಟು ಜಾಸ್ತಿ ಆಯ್ತಾ ನಿಮ್ಗೆ? ನಿಮ್ಮ ನರೇಗಾದಲ್ಲಿ ಕರ್ನಾಟಕದಲ್ಲಿ ವ್ಯಾಪಕ ಭ್ರಷ್ಟಾಚಾರ ಆಗಿದೆ. ಈ ಭ್ರಷ್ಟಾಚಾರ ಇದ್ರೆ ಬಲಿ ಹಾಕಿ, ಭ್ರಷ್ಟಾಚಾರ ಇದ್ರೆ ಬಲಿ ಹಾಕಿ, ಬೇಡ ಅಂತ ಹೇಳ್ತೀವಿ ನಾವು. ಅದನ್ನು ಸರಿಪಡಿಸಿ. ಸರ್, ಆಮೇಲೆ ಈಗ ನೀವು ಹಳ್ಳಿಯಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದೀರಾ, ಅವರು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡೋದು ಮಾಡ್ಲೇಳು. ಯಾವ್ದು ಬಳ್ಳಾರಿ ಟು ಬೆಂಗಳೂರಿನಾರ ಮಾಡ್ಲಿ, ಬೆಂಗಳೂರು ಟು ಹೈದರಾಬಾದ್ನಾರ ಮಾಡ್ಲಿ, ಮಾಡ್ಕೊಳ್ಳಿ. ಅವ್ರವ್ರ ಇಷ್ಟ. ಅದು ಅಲ್ಲಿ ಏನ್ ನಡೆದಿದೆ, ಬಳ್ಳಾರಿ ಟು ಬೆಂಗಳೂರು ಹಿಡಿಯಕ್ಕೆ ಏನ್ ನಡೆದಿದೆ ಅಲ್ಲಿ? ಒಂದು ಮಹಾನ್ ವಾಲ್ಮೀಕಿ ಅವರ ಭಾವಚಿತ್ರನ ಕಟ್ಟೋದಕ್ಕೋಸ್ಕರ ನಡೆದಂತ ಒಂದು ಸಣ್ಣ ಗಲಾಟೆ ಅದು. ಅದನ್ನ ನೀವು ರಾಜಕೀಯವಾಗಿ ತಿರ್ಸ್ಕೊಂಡು, ಹಂಗಂದ್ರೆ ವಾಲ್ಮೀಕಿ ಅವರ ಕಟ್ಟಿದ್ದನ್ನ ಏನು ಕಟ್ಟಿ ತಕ್ಕಳಪ್ಪ, ಅಲ್ಲಿ ನನಗೆ ಬೇಡ, ನನಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದ್ರೆ ಮುಗ್ದೋಯ್ತು. ಈಗ ನಮ್ಮನ್ನ ತಗೋ ತಂದು ಕಟ್ತಾರಪ್ಪ ಬೇರೆ ಪಕ್ಷದವ್ರು, ಅದಕ್ಕೆ ನಾವು ಗಲಾಟೆ ಮಾಡಕ್ಕಾಗತ್ತಾ? ಅದಕ್ಕೆ ಪಾದಯಾತ್ರೆ ಮಾಡ್ಬೇಕಾ? ಎಲ್ಲ ಕಾರ್ಯಕರ್ತ ಯಾಕೆ ಸತ್ತೋದ? ಇವ್ರು ಬಂದು ಅದನ್ನ ಹೊರದು ಹಾಕಿರು, ಆಮೇಲೆ ಗಲಾಟೆ ಮಾಡಿರು, ಅದರಿಂದ ಫೈರಿಂಗ್ ಆಯ್ತು. ಯಾರು ಮಾಡಿದಾರು? ಯಾಕೆ ಬಾವುಟ ಕಟ್ಟಿದ್ರು? ಇವ್ರ ಮನೆ ಮುಂದೆ ಒಂದು ಸ್ಟೇಜ್ ಕಟ್ಟಿದ್ರು. ಜೆಡಿಎಸ್ ನವರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರನ್ನ ಬಲಿ ಕೊಡ್ತಕ್ಕಂತ ಪಕ್ಷ ಅಂತ. ಯಾರು? ಕಾಂಗ್ರೆಸ್ ಪಕ್ಷ ಇಲ್ಲ, ಅವ್ರು ಎಲ್ಲಾರನ್ನು ಉದ್ಧಾರ ಮಾಡಿರ್ಬೋದು. ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಅವ್ರದೇ ಇದು. ಎಲ್ಲರೂ ಅವರಿಂದಲೇ ಬೆಳೆದಿರೋದು, ಅವರಿಂದಲೇ ಬೆಳ್ಕೊಂಡಿರೋದು. ಬೆಳೀಲಿ ಬಿಡಿ, ನಾವೇನು ಅದಕ್ಕೆ ಅವರ ವೈಯಕ್ತಿಕವಾದ ಹೇಳಿಕೆಗಳನ್ನೆಲ್ಲ ನಾವು ಟೀಕೆ ಮಾಡೋದಿಲ್ಲ. ಅದು ಅವರ ಅಭಿಪ್ರಾಯ. ಕುಮಾರಸ್ವಾಮಿ ಅವರನ್ನ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ, ಬರ್ಲಿ, ಸಂತೋಷ, ಸ್ವಾಗತ ಮಾಡೋಣ. ಬರ್ಲಿ, ಈಗಾಗಲೇ ಮಾಡಿ ಹೋಗ್ಯಾರೆ, ಮತ್ ಬರ್ತೀವಿ ಅಂದ್ರೆ ಬರ್ಲಿ. ಬರ್ಲಿ ಹೇಳು. ರೇವಣ್ಣರು ನಾನೇ ಹೇಳಿದ್ನಲ್ಲ, ಬಂದ್ ನಿಂತ್ಕೊಂಡ್ಬಿಡಪ್ಪ. ಬಹಿರಂಗ ಆಹ್ವಾನ ಕೊಟ್ಟಿದ್ದೀನಲ್ಲ, ಬಂದ್ ನಿಲ್ಲಿ. ಅದೇನು ಪ್ರಜಾಪ್ರಭುತ್ವ, ಯಾರನ್ನ ಬರಬೇಡ ಬರಬೇಕು ಅನ್ನೋ ಇದಲ್ಲ, ಇಚ್ಛಾಶಕ್ತಿ ಅಲ್ಲ. ಬರ್ಲಿ. ಅಲ್ಲ, ಅವರು ಬರ್ತೀನಿ ಅಂತ ಅಂದ್ರೆ ಸವಾಲಕ್ಕಲ್ಲ, ಇವರೆಲ್ಲ ಬರ್ತಾರೆ ಅಂದ್ರು. ಪೇಪರ್ನಲ್ಲಿ ಹಿಂಗೆ ಕೇಳಿರು, ನಾನು ಭಾಷಣದಲ್ಲಿ ಹೇಳಿದ್ದೀನಿ, ಬಲ್ರಪ್ಪ ಕರ್ಕೊಂಬಲ್ರಪ್ಪ ಅಂತ ಹೇಳಿದ್ದೀನಿ. ಬರ್ಲಿ. ಯಾರು? ಅವ್ರು ಯಾವ ಲೀಸಲ್ಲಿ ಇದ್ರಂತೆ? 2 ಸರಿ ಆಗಿದ್ರಲ್ಲ. ಯಾವ ಲೀಸಲ್ಲಿ ಇದ್ರು ಕೇಳಿ? ಅವ್ರು ಯಾವ ಲೀಸಲ್ಲಿ ಆಗಿದ್ರು ಕೇಳ್ರಿ.
ಇವ್ರಿಗೆ ಹೇಳೋರು ಅವ್ರ್ಯಾವ ಲೀಸ್ ಎಲ್ಲ ಇದ್ರು ಕೇಳಿ 2 ಸಾರಿ ಮುಖ್ಯಮಂತ್ರಿ ಎಲ್ಲ ಸ್ವಂತ ಅವೆಲ್ಲ ಟೀಕೆ ಮಾಡೋದಕ್ಕೆ ಅಷ್ಟೇನೆ. ಅವರು ಲೀಸ್ ಇಡಲ್ಲ ಇದ್ದದ್ದು. 2 ಸಾರಿ ಮುಖ್ಯಮಂತ್ರಿ ಏನು ಸ್ವತಃ 113 ತಗೊಂಡು ಬಂದಿದ್ರು ವಿಧಾನಸಭೆಗೆ. ಇವ್ರು 136 ತಗೊಂಬಂದಾರೆ. ಅವ್ರು 113 ಅಲ್ಲ 40 42 ತಗೊಂಡು 60 ಅವರು ಲೀಸ್ಡ್ ಬೇಸಿಸ್ ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಧಕ್ಕೆ ಇಳಿದೋದ್ರಪ್ಪ. ಯಾಕೆ ಸುಮ್ಮನೆ ಟೀಕೆ ಮಾಡೋದು ಒಳ್ಳೇದಲ್ಲ. ಅವರ ಘನತೆ ಗೌರವಕ್ಕೂ ಅವರು ನಾವು ನಡ್ಕೋಬೇಕು, ಎಲ್ಲರೂ ನಡ್ಕೋಬೇಕು. ಬರೀ ಟೀಕೆನೆ ಆಗೋದು ಬೇಡ, ಟೀಕೆ ಆಗೋದು ಒಳ್ಳೇದಲ್ಲ.